ವೀಕ್ಷಕರೇ, ಪ್ರಸ್ತುತವಾಗಿ ನಾನು ಬೆಂಗಳೂರಿನ ಬನಶಂಕರಿ 6ನೇ ಹಂತದಲ್ಲಿರುವ ಅಥವಾ ಸೋಂಪುರ ಟೋಲ್ ಬಳಿ ಇರುವ ಶುದ್ಧ ತಿಂಡಿ ಹೋಟೆಲ್ನಲ್ಲಿ ನಾನಿದ್ದೇನೆ. ಇಲ್ಲಿ ಇರೋದಕ್ಕೆ ಅತಿ ಪ್ರಮುಖವಾದಂತಹ ಕಾರಣ ಏನು ಅಂತ ಹೇಳಿದ್ರೆ, ಇದು ಇನಾಗ್ಯುರೇಟ್ ಆಗಿದೆ. ಅಂದ್ರೆ ಈ ಹಿಂದೆ ಬೆಂಕಿ ಅವಘಡ ಒಂದು ಆಗಿತ್ತು, ಅದರಲ್ಲಿ ಹೋಟೆಲ್ ಸಂಪೂರ್ಣವಾಗಿ ಸುಟ್ಟು ಹೋಗಿತ್ತು. ಇವತ್ತು ಇದರ ಒಂದು ಇನಾಗ್ರೇಷನ್ ಇದೆ. ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಈ ಒಂದು ಹೋಟೆಲ್ ನಿಮಗೆ ಅಟ್ಮಾಸ್ಫಿಯರ್ ಆಗಿರ್ಬೋದು ಅಥವಾ ಆಂಬಿಯನ್ಸ್ ಆಗಿರ್ಬೋದು ಇದೆ ಅಂತ. ನೀವು ಬರುವ ಸಂದರ್ಭದಲ್ಲೇ ಇಲ್ಲಿ ಒಂದು ಬಸ್ ಇದೆ, ಈ ಒಂದು ತಿಂಡಿಯ ಬಸ್ ನಿಮ್ಮನ್ನ ವೆಲ್ಕಮ್ ಮಾಡುತ್ತೆ ಅಂತಾನೆ ಹೇಳಬೇಕು. ಇನ್ನುಳಿದಂತೆ ಮೇಲ್ಗಡೆ ನೀವೇ ನೋಡ್ತಾ ಇದ್ದೀರಾ, ಅಲ್ಲಿಯೂ ಕೂಡ ಹಳ್ಳಿಯ ಸೊಗಡು ಎದ್ದು ಕಾಣಬೇಕು ಅಂತ ಹೇಳಿ ಮರಗಳಾಗಿರ್ಬೋದು ಅಥವಾ ಬಿದಿರು ನಿರ್ಮಿತ ಇನ್ನಿತರ ಪದಾರ್ಥಗಳನ್ನ ಇಟ್ಟಿದ್ದಾರೆ. ಸೊ ಈ ರೀತಿಯ ಆಂಬಿಯನ್ಸ್ ಈ ಒಂದು ಹೋಟೆಲ್ನಲ್ಲಿ ಇದೆ. ಇನ್ನು ಬಲಭಾಗದಲ್ಲಿ ನೀವು ನೋಡಿದ್ದೆ ಆದರೆ ಹಳ್ಳಿ ಯಾವ ರೀತಿ ಒಂದು ಹಳ್ಳಿಗಳಲ್ಲಿ ಬಾವಿಗಳಾಗಿರ್ಬೋದು ಅಥವಾ ನೀರಿನ ಕೊಡ ಇರುತ್ತೆ, ಆ ರೀತಿ ಒಂದು ಆಂಬಿಯನ್ಸ್ ಅನ್ನ ಇಲ್ಲಿನ ಹೋಟೆಲ್ ಮಾಲೀಕರು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಯಾಕಂದ್ರೆ ಬೆಂಗಳೂರಿನಲ್ಲಿ ಸಾಧಾರಣವಾಗಿ ಸಾಕಷ್ಟು ಹೈ ಎಂಡ್ ಹೋಟೆಲ್ ಇವೆ ಅಂತಾನೆ ಹೇಳಬೇಕು. ಅದರಲ್ಲಿ ಸಾಕಷ್ಟು ರೀತಿಯ ಎಲ್ಲ ರೀತಿಯ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಆದರೆ ಒಂದು ಹಳ್ಳಿಯ ಆಂಬಿಯನ್ಸ್ ಬೇಕು ಅಂತ ಅಂದ್ರೆ ನೀವು ಈ ಒಂದು ಶುದ್ಧ ತಿಂಡಿ ಹೋಟೆಲ್ಗೆ ಬರಲೇಬೇಕು. ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಆಂಬಿಯನ್ಸ್ ಇದೆ ಅಂತ. ಸೊ ಈ ಎಲ್ಲ ಊಟ ಉಪಚಾರವನ್ನ ನೀವು ಸವಿಬೇಕು ಅಂತ ಅಂದ್ರೆ ಈ ಒಂದು ಹಳ್ಳಿ ತಿಂಡಿ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ನೀವು ಬರಲೇಬೇಕು. ಯಾಕಂದ್ರೆ ಇಲ್ಲಿ ಸಿಗುವ ಊಟ ತಿಂಡಿ ಸಾಕಷ್ಟು ಶುಚಿ ಹಾಗೂ ರುಚಿಯಾಗಿರುತ್ತೆ. ಹೀಗಾಗಿ ನೀವು ಕೂಡ ಒಮ್ಮೆ ಭೇಟಿ ಮಾಡಿ, ನಂತರದಲ್ಲಿ ನೀವು ಪದೇ ಪದೇ ಬರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಾನೆ ಹೇಳ್ಬೋದು. ಸೊ ಇದು ಈ ಒಂದು ಜಾಗದಿಂದ ಸಿಗ್ತಾ ಇರುವ ನೇರ ಸುದ್ದಿ ನಿಮಗೆ. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.